ಆರ್ಎಸ್ಎಸ್ ಪರೇಡ್ ಫೈಟ್ನ ಬೆನ್ನಲ್ಲೇ ಇದೀಗ ಮತ್ತೊಂದು ವಿವಾದದ ಕಿಡಿ ಹೊತ್ಕೊಂಡಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದ ಟರ್ಮಿನಲ್ 2 ನಲ್ಲಿ ಸಾಮೂಹಿಕ ನಮಾಜ್ ನಡೆಸಿರುವಂತಹ ಪ್ರಕರಣ ಟೀಕೆಗೆ ಗುರಿಯಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಾಮೂಹಿಕ ನಮಾಜ್ ನಡೆದಿದೆ. ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2 ನಲ್ಲಿ ನಮಾಜ್ಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದರ ಬಗ್ಗೆ ಕಿಡಿಕಾರ್ತಾ ಇದ್ದಾರೆ ಬಿಜೆಪಿಗರು. ಆರ್ಎಸ್ಎಸ್ ಚಟುವಟಿಕೆಗೆ ಅನುಮತಿ ಪಡಿಬೇಕು, ಆದರೆ ಎಲ್ಲಂದರಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಲಿಕ್ಕೆ ಅನುಮತಿಯನ್ನ ಪಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ವಾ ಅನ್ನುವಂತಹ ಪ್ರಶ್ನೆ. ಇನ್ನು ಸೂಕ್ಷ್ಮ ಭದ್ರತಾ ಪ್ರದೇಶದಲ್ಲಿ ನಮಾಜ್ ಮಾಡಿದ್ದು ಸರಿನಾ ಅನ್ನೋ ಪ್ರಶ್ನೆಗೆ ಸರ್ಕಾರ ಉತ್ತರವನ್ನ ಕೊಡ್ಲಿ ಅಂತ ಏರ್ಪೋರ್ಟ್ ನಮಾಜ್ ವಿಷಯವಾಗಿ ಬಿಜೆಪಿಗರು ಕಿಡಿಕಾರಿದ್ದಾರೆ. ಅದಕ್ಕಾಗಿ ಪ್ರತ್ಯೇಕ ಜಾಗ ಇದ್ರು ಕೂಡ ವಿರುದ್ಧ ಟೀಕಿಸ್ತಾರೆ. ಆರ್ಎಸ್ಎಸ್ ಅದು ಇದು ಬ್ಯಾನ್ ಮಾಡಕ್ ಹೋಗ್ತೀರಿ, ಮತ ಸಂಚಲನಕ್ಕೆ ಕೊಡೋದಲ್ಲ ನೀವು ಅವಕಾಶ. ಇಲ್ಲಿ ಸಾರ್ವಜನಿಕ ಜಾಗದಲ್ಲಿ ಬೇಕಾಬಿಟ್ಟಿ ನಮಾಜ್ ಮಾಡ್ತಾ ಇದ್ದಾರೆ ಅಂತ ಅದನ್ನು ವಿಚಾರಣೆ ಮಾಡ್ತೀನಿ. ಅದಕ್ಕಾಗಿ ಪ್ರತ್ಯೇಕ ಜಾಗ ಇದ್ರು ಕೂಡ ವಿರುದ್ಧ ಟೀಕಿಸ್ತಾರೆ. ಆರ್ಎಸ್ಎಸ್ ಅದು ಇದು ಬ್ಯಾನ್ ಮಾಡಕ್ ಹೋಗ್ತೀರಿ, ಮತ ಸಂಚಲನಕ್ಕೆ ಕೊಡೋದಲ್ಲ ನೀವು ಅವಕಾಶ. ಇಲ್ಲಿ ಸಾರ್ವಜನಿಕ ಜಾಗದಲ್ಲಿ ಬೇಕಾಬಿಟ್ಟಿ ನಮಾಜ್ ಮಾಡ್ತಾ ಇದ್ದಾರೆ ಅಂತ ಅದನ್ನು ವಿಚಾರಣೆ ಮಾಡ್ತೀನಿ.